ಮಲ್ಲಿ, ಅಪ್ಪಗೆಲ್ಲ ಹೇಳ್ಬಿಟ್ಯಾ ನೀನು? ಅಪ್ಪ ಅಮ್ಮನ್ಗೆಲ್ಲ ಗೊತ್ತಾಯ್ತಾ? ನಾನು ನಿಂಗೆ ಹೇಳಿದ್ದೆ ಹಾಗೆಲ್ಲ ಮಾಡ್ಬೇಡ ಅಂತ, ಆದ್ರೂ ನಿನ್ನ ಮಾತು ಕೇಳೋದಿಲ್ಲ ಅಲ್ಲ? ಅಕ್ಕರೆ ಯಾಕೆ ಈ ರೀತಿ ಒಂದೇ ಸಮಯ ಮಾತಾಡ್ತಾ ಇದ್ರೆ ಟೆನ್ಷನ್ ಮಾಡ್ಕೊಳ್ತಾ ಇದೀರಾ? ನಾನೇನು ಹೇಳಿಲ್ಲ. ಅವನಿಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬಾ ಅಂತ ಅಷ್ಟೇ ಹೇಳಿರೋದು. ನೀವ್ ಯಾಕೆ ಈ ರೀತಿ ಒಂದೇ ಸಮಯ ಟೆನ್ಷನ್ ಮಾಡ್ಕೊಳ್ತಾ ಇದೀರಾ? ಅವನ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ ಇವನಿಗೆ ಗೊತ್ತಿಲ್ಲ. ಬರೀ ಮಾತಾಡ್ಸ್ಬಿಟ್ ಬಾ ಅಂತ ಕಳ್ಸಿರೋದು ಅಷ್ಟೇಯ. ಏನ್ ಮಾತಾಡ್ಸ್ಕೊಂಡ್ ಬಾ? ನೀನ್ ಅವನ ಬಗ್ಗೆ ಗೊತ್ತು ತಾನೆ, ಅವ್ನು ಒಂದ್ಸಲ ಮಾತಾಡೋದನ್ನ ಶುರು ಮಾಡಿದ್ರೆ ನಿಲ್ಸಲ್ಲ ಅಂತ. ನಿನ್ನ ಹೆಸರು ಇಲ್ಲ ನನ್ನ ಹೆಸರು ಬಾಯ್ತಾ ಹೇಳಿದಾಗ ಏನ್ ಮಾಡ್ತೀಯಾ? ಅಕ್ಕರೆ ಈ ಅಪಾಯದ ಬಗ್ಗೆ ಎಲ್ಲ ಮೊದಲನೇ ಪ್ರೀ ಪ್ಲಾನ್ ಮಾಡಿ ಅವ್ನು ರೆಡಿ ಮಾಡಿನೇ ಕಳ್ಸಿರೋದು. ಅವನು ಯಾವ ಸತ್ಯನೂ ಬಾಳ್ ಬಿಡಕ್ಕಿಲ್ಲ ಅಕ್ಕರೆ. ಅವನು ನಿಮ್ ಮಾತ್ ಕೇಳದೆ ಇರ್ಬೋದು, ಆದ್ರೆ ಈ ಡಾರ್ಲಿಂಗ್ ಮಾತ್ನ ಯಾವತ್ತೂ ತೆಗ್ದಾಕಲ್ಲ. ಏನಂತ ಹೇಳಿ ಕಳಿಸ? ಇಲ್ಲ, ಅದು ಒಂದ್ ಸುಳ್ಳು ಪೋಣಿಸಿ ಕಳ್ಸಿದೀನಿ. ಅವ್ರಮ್ಮ ಅಂದ್ರೆ ನಾನು ಅವನ ಬಿಟ್ಟು ಇಲ್ಲೇ ಎಲ್ಲೋ ಹೋಗಿದ್ದೀನಿ. ನಾನು ಬರೋವರೆಗೂ ಅವನ ನೋಡ್ಕೊಳ್ತಾ ಇರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅಕ್ಕರೆ ಅಲ್ಲಿ ನೋಡಿ, ನಮ್ಮ ಮಗುಗೆ ಇವಾಗ ಅಜ್ಜನೇ ಬಾಡಿ ಗಾರ್ಡ್ಸು. ಇಂಥ ಸೀನ್ ನೋಡಕ್ಕೆ ಎಲ್ಲಾದ್ರೂ ಸಿಗತ್ತಾ? ನೋಡ್ತಾ ಇದ್ರೆ ಕಣ್ಣ ನಂಗೆ ನೀರ್ ಬಂದ್ಬಿಡುತ್ತೆ. ದೊಡ್ಡ ಸ್ಕ್ರೀನ್ ಪ್ಲೇ ರೈಟರ್ ನೀನು. ಅಪ್ಪ ಅಮ್ಮನ ರೋಡಲ್ಲಿ ಕಾಯೋ ತರ ಮಾಡಿದ್ದೆ. ಎಷ್ಟೊತ್ತಂತ ಕಾಯ್ತಾರ ಅವರು? ಅಯ್ಯೋ, ಮೊಮ್ಮಗುನ ತಾತ ಅಜ್ಜಿ ಜೊತೆ ಸೇರೋ ತರ ಮಾಡಿದೀನಿ. ಎಂತ ಪುಣ್ಯದ ಕೆಲ್ಸ ಮಾಡಿದೀನಿ. ಹೋಗಿ ಹೋಗಿ ಅದಕ್ಕೂ ಹೋಗುತ್ತಿದ್ದೀರಲ್ಲ, ನಿಮಗೆ ಉಗ್ದಿಲ್ಲ ಅಂತ ದಿನ ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ ಅಲ್ವಾ? ಸುಮ್ನೆ ಹೋಗಿಯಲ್ಲ ನಾನು. ನೀನ್ ಮಾಡೋ ಕೆಲ್ಸ ಆಗಿರುತ್ತೆ. ಅಪ್ಪಗ್ ಹೇಳೋದ್ ಬಿಟ್ಟು ನಿನಗೂ ಹೇಳ್ಬೇಕಾ ಸುಳ್ಳು ಹೇಳ್ಬಾರ್ದು ಅಂತ? ಹೇಗಾದ್ರು ಮುಖ ತೋರ್ಸ್ಬಿಡ ಅಂದ್ಬಿಟ್ಟು ಹೋಗು ಅಂತಿದ್ದೀರಾ? ಫೋನ್ ಇರೋದೇನಕ್ಕೆ? ಫೋನ್ ಮಾಡಕ್ಕೆ. ಮತ್ತೇನ್ ಕಿಸ್ತಿದ್ಯಾ? ಫೋನ್ ಮಾಡಿ. ನೀನ್ ನನ್ನನ್ನ ಬೋಡ ತಾತ ಅಂತ ಕರಿಯಲ್ಲ, ನಂಗೆ ಬಹಳ ಖುಷಿ ಆಯ್ತು. ನೀ ಹಂಗೇನೆ ಅವಳು ಬೋಡ ಅಜ್ಜಿ ಅಂತ ಕರಿಬೇಕಾಗಿತ್ತು. ನೋ ಹಂಗೆಲ್ಲ ಅನ್ಕೊಟ್ಟು ಮಮ್ಮಮ್ಮ. ಓಕೆ, ಕೊಡು ಕೈ. ಫೋನ್ ಬಂತಿರೋ. ಏ, ನಿಮ್ಮಮ್ಮನೇ ಫೋನ್ ಮಾಡ್ತಾ ಇದಾರೆ. ಹಲೋ, ಹೇಳಿಮ್ಮ, ಎಲ್ಲಿದ್ದೀರಾ? ಸರ್, ಮಗು ಹತ್ರನೇ ಬರ್ತಾ ಇದ್ದೆ ಸರ್. ಆದ್ರೆ ಬರ್ಬೇಕಾದ್ರೆ ಆಫೀಸ್ ಕಾಲ್ ಬಂದ್ಬಿಡ್ತು. ಸಿಂಗಲ್ ಪೇರೆಂಟು ಸರ್. ಆ ಕೆಲ್ಸನೂ ಮಾಡ್ಬೇಕು, ಮಗುನು ನೋಡ್ಕೋಬೇಕು, ಮನೆ ಕೆಲ್ಸನೂ ಮಾಡ್ಬೇಕು, ಎಲ್ಲಾ ಕೆಲ್ಸನೂ ನಾನೇ ಮಾಡ್ಬೇಕು ಸರ್. ತುಂಬಾನೇ ಕಷ್ಟ ಸರ್. ಒಂದ್ ಸ್ವಲ್ಪ ಹೊತ್ತು ಸರ್, 15 ನಿಮಿಷ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ಮಗು ನೋಡ್ಕೊಳ್ತಾ ಇರ್ತೀನಿ.